ಹಾಯ್ ಆಲ್, ವೆಲ್ಕಮ್ ಟು ಮೈ ಚಾನಲ್ ಕಾವ್ಯವರ್ಧನ ವ್ಲಾಗ್ಸ್. ಇದು ಸ್ಯಾಟರ್ಡೇ ವ್ಲಾಗ್ ಆಗಿರುತ್ತೆ. ಹಾಗೆ ಪೂಜೆ ಎಲ್ಲ ಮುಗಿಸಿ ಪಾಪು ಸ್ಕೂಲಲ್ಲಿ ಪೇರೆಂಟ್ಸ್ ಟೀಚರ್ ಮೀಟಿಂಗ್ ಇದೆ ಅಂತ ರೆಡಿ ಆಗ್ತಾಯಿದ್ವಿ. ಎಸ್, ಆಲ್ಮೋಸ್ಟ್ 5 ಇಯರ್ಸಿಂದ ನಾನು ಯೂಟ್ಯೂಬ್ ಚಾನಲ್ನ ಸ್ಟಾರ್ಟ್ ಮಾಡಬೇಕು ಅಂತ ಸುಮಾರು ವೀಡಿಯೋಸ್ ತೆಗೆದಿದ್ದೀನಿ, ಎಡಿಟ್ ಮಾಡಿದ್ದೀನಿ, ವಾಯ್ಸ್ ಓವರ್ ಕೂಡ ಕೊಟ್ಟಿದ್ದೀನಿ. ಬಟ್ ಯಾವತ್ತೂ ಅಪ್ಲೋಡ್ ಮಾಡೋಕ್ಕೆ ಧೈರ್ಯ ಮಾಡಿಲ್ಲ. ಆ್ಯಂಡ್ ಫೈನಲಿ ನನ್ನ ಯೂಟ್ಯೂಬ್ ಜರ್ನಿನ ಈ ಮಿನಿ ವ್ಲಾಗಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಯಾರೆಲ್ಲ ನನ್ನ ಥರ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀರಾ ಅಂತ ಕಮೆಂಟ್ ಮಾಡಿ. ಫೈನಲಿ ಸ್ಕೂಲಿಗೆ ರೀಚ್ ಆದ್ವಿ. ಪ್ಲೇ ಏರಿಯಾದಲ್ಲಿ ಸ್ವಲ್ಪ ಹೊತ್ತು ಆಟಾಡ್ತಾ ಎಂಜಾಯ್ ಮಾಡ್ತಾಯಿದ್ಲು. ಎಲ್ಲ ಪಾಸಿಟಿವ್ ಆಗಿ ಫೀಡ್ಬ್ಯಾಕ್ ಕೊಟ್ಟರು. ಇದಕ್ಕಿಂತ ಮುಂಚೆ ತುಂಬ ಸೈಲೆಂಟ್ ಆಗಿದ್ಲು, ಈಗ ತುಂಬ ಮಾತಾಡೋದು ಕಲ್ತಿದ್ದಾಳೆ, ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಇನ್ವಾಲ್ವ್ ಆಗ್ತಾಳೆ ಅಂತ ಹೇಳಿದರು. ತುಂಬ ಖುಷಿ ಆಯಿತು. ಹಾಗೆ ಕೆಲವೊಂದು ಆ್ಯಕ್ಟಿವಿಟಿ ಬುಕ್ನ ಮನೆಗೆ ಕೊಟ್ಟಿದ್ದರು. ಮನೆಗೆ ಬಂದ ತಕ್ಷಣ ಎಲ್ಲ ಇನ್ಕಂಪ್ಲೀಟ್ ಆ್ಯಕ್ಟಿವಿಟೀಸ್ನೆಲ್ಲ ಕಂಪ್ಲೀಟ್ ಮಾಡಬೇಕು ಅಂತ ಹಠ ಮಾಡ್ತಾಯಿದ್ಲು. ಸ್ಕೂಲಲ್ಲಿ ಹೇಳ್ಕೊಟ್ಟಿರೋ ಸ್ಟೋರೀಸ್ ಎಲ್ಲ ನನಗೆ ಎಕ್ಸ್ಪ್ಲೇನ್ ಮಾಡ್ತಾಯಿದ್ಲು. ನನ್ನ ಮನೆಯಲ್ಲೂ ಅಷ್ಟೇ, ಆದಷ್ಟು ಸ್ಕ್ರೀನ್ ಟೈಮ್ ಅವಾಯ್ಡ್ ಮಾಡಬೇಕು ಅಂತ ಎಲ್ಲ ಆ್ಯಕ್ಟಿವಿಟೀಸಲ್ಲೂ ಪಾಪುನ ಇನ್ವಾಲ್ವ್ ಮಾಡ್ಕೊತೀನಿ. ಆರ್ಟ್ ಆ್ಯಂಡ್ ಕ್ರಾಫ್ಟ್ ಅಂದರೆ ತುಂಬ ಇಷ್ಟಪಡ್ತಾಳೆ. ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಕಮೆಂಟ್ ಮಾಡಿ, ನಾನು ಯಾವ ರೀತಿ ಸ್ಕ್ರೀನ್ ಟೈಮ್ನ ಅವಾಯ್ಡ್ ಮಾಡಿ ಆ್ಯಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಮಾಡ್ತೀನಿ ಅಂತ ವೀಡಿಯೋಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಮಧ್ಯಾಹ್ನದ ಊಟ ಮುಗಿಸಿ ಸ್ವಲ್ಪ ಹೊತ್ತು ಪಾಪುನ ಮಲಗಿಸ್ದೆ. ಡೈಲಿ 1-2 ಅವರ್ಸ್ ನ್ಯಾಪ್ ಟೈಮ್ ಕೊಡ್ತೀನಿ ಮಧ್ಯಾಹ್ನ. ಹಾಗೆ ಸಂಜೆ ನನ್ನ ಹಾಸ್ಪಿಟಲ್ ವಿಸಿಟ್ ಮಾಡಬೇಕಿತ್ತು. ಸಂಜೆ ಊಟಕ್ಕಂತ ಚಪಾತಿ ಮತ್ತು ಹೀರೆಕಾಯಿ ಪಲ್ಯ ಮಾಡಿದ್ವಿ. ನಾವು ಆದಷ್ಟು ಬೇಗನೆ ಡಿನ್ನರ್ನ ಕಂಪ್ಲೀಟ್ ಮಾಡ್ತೀವಿ, 6 o'clock ಒಳಗಡೆ. ಸ್ವಲ್ಪ ಹಿಮೋಗ್ಲೋಬಿನ್ ಲೆವೆಲ್ ಕಡಿಮೆ ಆಗಿದೆ ಅಂತ ಹೇಳಿ ಐರನ್ ಟ್ಯಾಬ್ಲೆಟ್ಸ್ನ ಎರಡು ಟೈಮ್ ಸಜೆಸ್ಟ್ ಮಾಡಿದ್ದಾರೆ. ಹಾಗೆ 8 months ಸ್ಟಾರ್ಟ್ ಆಗಿದೆ ನನಗಿವಾಗ. ಸ್ವಲ್ಪ ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡೋಕ್ಕೆ ಹೇಳಿದರು. ಹಾಗೆ Feb 4th ಗ್ರೋತ್ ಸ್ಕ್ಯಾನ್ ಹೇಳಿದ್ದಾರೆ, ಮಾಡಿಸ್ಬೇಕು. ಹಿಮೋಗ್ಲೋಬಿನ್ ಇನ್ಕ್ರೀಸ್ ಆಗೋಕ್ಕೆ ನಾನೇನೆಲ್ಲ ಇನ್ಕ್ಲೂಡ್ ಮಾಡಿದ್ದೀನಿ ಅಂತ ನಿಮ್ಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳ್ತೀನಿ. ನಿಮ್ಗೇನಾದರೂ ಸಜೆಷನ್ಸ್ ಇದ್ದರೆ ಕಮೆಂಟ್ ಮಾಡಿ, ವ್ಯೂವರ್ಸ್ಗೆ ಏನಾದರೂ ಹೆಲ್ಪ್ ಆಗ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಫಾಲೋ ಫಾರ್ ಮೋರ್ ವೀಡಿಯೋಸ್.